ಹೇ ಗೈಸ್ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಶ್ರೇಯಸ್ ಗೌಡ. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಂಗೆ ಆಪ್ಷನ್ ಎಂಟ್ರಿ ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದೆ ಆ್ಯಂಡ್ 15th ಕೂಡ ನಿಮ್ಮ ಲಾಸ್ಟ್ ಡೇಟ್ ಆಗಿರುತ್ತೆ ಆಪ್ಷನ್ ಎಂಟ್ರಿಗೆ. ಸೊ ಅದಕ್ಕೋಸ್ಕರ ತುಂಬ ಜನ ಒಂದು ಲೈವ್ ಡೆಮೋ ತೋರಿಸಿ ಆಪ್ಷನ್ ಎಂಟ್ರಿ ನಾವು ಪ್ರಿಯಾರಿಟಿ ಲಿಸ್ಟ್ನ ರೆಡಿ ಮಾಡ್ಕೊಂಡಿದ್ದೀವಿ, ಬಟ್ ಅದನ್ನು ಆಪ್ಷನ್ ಎಂಟ್ರಿಗೆ ಹೇಗೆ ಹಾಕೋದು ಅನ್ನೋದು ಗೊತ್ತಾಗ್ತಿಲ್ಲ. ಸೊ ಅದಕ್ಕೋಸ್ಕರ ಒಂದು ಲೈವ್ ಡೆಮೋ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕಂಪ್ಲೀಟ್ಲಿ ಡಿಸ್ಕಸ್ ಮಾಡ್ತಿರ್ತೀನಿ. ಆ್ಯಂಡ್ ಕಳೆದ ವಿಡಿಯೋದಲ್ಲೇ ನಾನು ಹೇಳ್ದಂಗೆ ಲೈಕ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಮೊಬೈಲ್ನ ಯೂಸ್ ಮಾಡಬೇಡಿ. ನೀವೇನಾದರೂ ಲ್ಯಾಪ್ಟಾಪ್ಸ್ ಇದೆ ಅಂದರೆ ಪ್ರಿಫರ್ ಲ್ಯಾಪ್ಟಾಪ್ಸ್, ಅಥವಾ ನಿಮ್ಮ ಫ್ಯಾಮಿಲಿ ಯಾರು ಇದ್ದೇ ಇರ್ತಾರೆ, ಅಣ್ಣನೋ ಅಥವಾ ಯಾರು ಒಬ್ರು ಸೀನಿಯರ್ಸ್ ಇರ್ತಾರೆ. ಸೊ ಅವ್ರ ಲ್ಯಾಪ್ಟಾಪ್ಸ್ನ ಬಾರೋ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ಇನ್ನೂ ಯಾಕೆ ವೇಟ್ ಮಾಡ್ತಿದ್ದೀರಾ, ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡ್ತಿರ್ಬೋದು ನಿಮ್ಮ ಪೇಮೆಂಟ್ ಎಲ್ಲ ಆದಮೇಲೆ ಇಲ್ಲಿ ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅನ್ನೊಂದು ಕಾಣುತ್ತೆ. ಸೊ ಆ ಪಾಪಪ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಾದ್ಮೇಲೆ ಸೊ ಅದಾದಮೇಲೆ ಈ ಥರ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಈ ಸ್ಕ್ರೀನಲ್ಲಿ ಕೊಟ್ಟಿರೋದು ಏನಪ್ಪ ಅಂತಂದರೆ, ಇವಾಗ ನನಗೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಮತ್ತೆ ಆಪ್ಷನ್ ಎಂಟ್ರಿ ಕೊಡ್ತಾರಲ್ಲ ಎಡಿಟ್ ಮಾಡೋದಕ್ಕೆ. ಸೊ ಆ ಆಪ್ಷನ್ ಎಂಟ್ರಿಲಿ ನೀವು ಆ್ಯಡ್ ಮಾಡ್ಬೋದು ಕಾಲೇಜಸ್ನ, ಬೇಕಾದರೆ ರಿಮೂವ್ ಮಾಡ್ಬೋದು, ಅಥವಾ ಆರ್ಡರ್ ಏನಾರು ಚೇಂಜ್ ಮಾಡಬೇಕಂದ್ರೆ ಆರ್ಡರ್ ಎಲ್ಲ ಚೇಂಜ್ ಮಾಡ್ಬೋದು. ನಿಮ್ಮ ಮಾಕ್ ಅಲಾಟ್ಮೆಂಟ್ ಆದಮೇಲೆ ಆ ಆಪ್ಷನ್ ಎಂಟ್ರಿ ಏನು ಕೊಡ್ತಾರೆ ಅದನ್ನೆಲ್ಲ ಎಡಿಟ್ ಮಾಡಾದ್ಮೇಲೆ ಒಂದು ಫೈನಲ್ ಆಪ್ಷನ್ ಎಂಟ್ರಿ ಅಂತ ಮಾಡಿ ಇಟ್ಕೋತಿರಲ್ಲ, ಸೊ ಆ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಆ್ಯಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ಸ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಆ್ಯಂಡ್ ನೀವು ಯಾವುದೇ ಥರದ ಚೇಂಜಸ್ ಮಾಡೋಕ್ಕಾಗಲ್ಲ. ಚೇಂಜಸ್ ಇನ್ ದ ಸೆನ್ಸ್ ನೀವು ಯಾವುದೇ ಥರದ ಕಾಲೇಜಸ್ನ ಹೊಸದಾಗಿ ಆ್ಯಡ್ ಮಾಡೋಕ್ಕಾಗಲ್ಲ, ಬಟ್ ಇರೋ ಕಾಲೇಜಸ್ಸಲ್ಲೇ ನೀವು ರೀಅರೇಂಜ್ ಮಾಡ್ಕೋಬೋದಾಗಿರುತ್ತೆ. ಸೊ ಇದನ್ನಷ್ಟೇ ಕೊಟ್ಟಿರೋದು. ಐ ಅಗ್ರಿ ಅಂತ ಕೊಟ್ಬಿಟ್ಟು ನೆಕ್ಸ್ಟು ಮುಂದೆ ಮೂವ್ ಆಗೋದಾದರೆ, ಸೊ ಇದಾದಮೇಲೆ ಮತ್ತೆ ಈ ಥರ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ಡಿಸಿಪ್ಲಿನ್ಸಲ್ಲಿ ನಿಮಗೆ ಇಂಜಿನಿಯರಿಂಗ್, ಅಗ್ರಿ, ನರ್ಸಿಂಗ್, ವೆಟರ್ನರಿ ಸೈನ್ಸ್, ಅಗ್ರಿಕಲ್ಚರ್ ಏನೇನಿದೆಯೋ ಸೊ ಎಲ್ಲ ಕೋರ್ಸಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಬೇಸಿಕಲಿ ಇನ್ನು ನರ್ಸಿಂಗ್ದು ಓಪನ್ ಆಗಿಲ್ಲ, ಆಮೇಲೆ ಇನ್ನು ಕೆಲವು ಕೋರ್ಸ್ಗಳದ್ದು ಓಪನ್ ಆಗಿಲ್ಲ. ಇಂಜಿನಿಯರಿಂಗ್, ಅಗ್ರಿ ಆ್ಯಂಡ್ ವೆಟರ್ನರಿ ಸೈನ್ಸ್ ಅಷ್ಟೇ ಓಪನ್ ಆಗಿರೋದು. ಸೊ ನಾನು ಈ ವಿಡಿಯೋದಲ್ಲಿ ಇಂಜಿನಿಯರಿಂಗ್ನ ಒಂದು ಡೆಮೋ ಆಗಿ ಇಟ್ಕೊಂಡು ತೋರಿಸ್ಕೊಡ್ತಾ ಇರ್ತೀನಿ. ಈವನ್ ಅಗ್ರಿಗೂ ಅದೇ ಥರ ಮಾಡೋದು, ವೆಟರ್ನರಿ ಸೈನ್ಸ್ಗೂ ಕೂಡ ಅದೇ ಥರ ಆಪ್ಷನ್ ಎಂಟ್ರಿ ಮಾಡಬೇಕಾಗಿರುತ್ತೆ. ಸೊ ಫಸ್ಟ್ ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡ್ಕೋತೀನಿ. ಇದಕ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಲೈಕ್ ನೀವು ಪ್ರಯಾರಿಟಿ ಲಿಸ್ಟ್ನ ಹೇಗೆ ಮಾಡ್ಕೊಂಡಿರ್ತೀರಾ, ಸೊ ಅದೇ ಥರ ನಿಮ್ಮ ಆಪ್ಷನ್ ಎಂಟ್ರಿಲೂ ಕೂಡ ನೀವು ನಂಬರ್ಸ್ನ ಹಾಕ್ತಾ ಹೋಗಬೇಕಾಗಿರುತ್ತೆ. ಇವಾಗ ಫಸ್ಟಲ್ಲಿ ಯಾವುದಿರೋದೋ ಕಾಲೇಜು ಅದನ್ನು ಆಪ್ಷನ್ ಎಂಟ್ರಿಲೂ ಇಲ್ಲೂ ಕೂಡ ಫಸ್ಟ್ ಅಂತಲೇ ಹಾಕಬೇಕಾಗಿರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ರ್ಯಾಂಡಮ್ ಆಗಿ ಕಾಲೇಜಸ್ನ ಪಿಕ್ ಮಾಡಿ ಹಾಕ್ತಿರ್ತೀನಿ. ಸೊ ಪ್ಲೀಸ್ ಯಾರು ನಾನು ಹಾಕುವಂಥ ಕಾಲೇಜಸ್ನ ಹಾಕೋಕ್ಕೆ ಹೋಗ್ಬೇಡಿ, ನಾನು ತುಂಬ ರ್ಯಾಂಡಮ್ ಆಗಿ ಪಿಕ್ ಮಾಡಿ ಹಾಕ್ತಿರೋದು. ಸೊ ನಿಮ್ಮ ಪ್ರಯಾರಿಟಿ ಲಿಸ್ಟಲ್ಲಿ ನೀವು ಹೇಗೆ ಮಾಡ್ಕೊಂಡಿರ್ತೀರ ನೋಡಿ, ಸೊ ಆ ಥರ ಕಾಲೇಜಸ್ನ ಸೆಲೆಕ್ಟ್ ಮಾಡಿ ಇಟ್ಕೋಬೇಕಾಗಿರುತ್ತೆ. ಸೊ ಇವಾಗ ನಮಗೆ ಕೋರ್ಸ್ ಆ್ಯಂಡ್ ಸ್ಟ್ರೀಮ್ ಅನ್ನೋ ಎರಡು ಆಪ್ಷನ್ ಕಾಣ್ತಿದೆ. ಸೊ ಕಾಲೇಜ್ ಅಂತ ಬಂದಾಗ ನಮಗೆ ಬ್ರಾಂಚಸ್ ಎಲ್ಲ ಆಬ್ವಿಯಸ್ಲಿ ಸಿಗುತ್ತೆ. ಸೊ ಕಾಲೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕಾಲೇಜ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಸೊ ಅದನ್ನು ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ಸೆಲೆಕ್ಟ್ ಕಾಲೇಜ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಇಲ್ಲಿ ಲಿಸ್ಟ್ ಆಫ್ ಕಾಲೇಜಸ್ ಯಾವ್ಯಾವ ಕಾಲೇಜ್ ಇದೆ ಅದರದ್ದೆಲ್ಲದ್ರೂ ಲಿಸ್ಟ್ ಇದೆ. ಸೊ ಇವಾಗ ರ್ಯಾಂಡಮಾಗಿ ಯಾವುದೋ ಒಂದು ಕಾಲೇಜ್ನ ಪಿಕ್ ಮಾಡೋದಾದರೆ ಫಸ್ಟು, ಸೊ ಇವಾಗ ನಾನು ರಾಮಯ್ಯ ಪಿಕ್ ಮಾಡಿದೆ ಅಂತ ಅಂದ್ಕೊಳ್ಳೋಣ. ಸೊ ರಾಮಯ್ಯ ಪಿಕ್ ಮಾಡ್ತೀನಿ. ಸೊ ರ್ಯಾಂಡಮಾಗಿ ಪಿಕ್ ಮಾಡ್ತಿರೋದು ಕಾಲೇಜನ್ನ ಯಾವುದೇ ಕಾರಣಕ್ಕೂ ನಾನು ಯಾವ ಕಾಲೇಜ್ ಆಗ್ತಿದ್ದೀನೋ ಅದನ್ನು ಹಾಕಕ್ಕೆ ಹೋಗ್ಬೇಡಿ. ಸೊ ರಾಮಯ್ಯದಲ್ಲಿ ನನ್ನ ಪ್ರಯಾರಿಟಿ ಲಿಸ್ಟ್ ಪ್ರಕಾರ ಫಸ್ಟ್ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷೀನ್ ಲರ್ನಿಂಗ್ಗೆ ಪ್ರಿಫರೆನ್ಸ್ ಕೊಟ್ಟಿರೋದು. ಸೆಕೆಂಡ್ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ಗೆ. ಸೊ ಇದಾದಮೇಲೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ಗೆ ಥರ್ಡ್ ಪ್ರಿಫರೆನ್ಸ್ ಕೊಟ್ಟಿದ್ದೀನಿ. ಸೊ ಈ ಥರ ಈ ಕಾಲೇಜಲ್ಲಿ ನಾನು ಇಷ್ಟೇ ಬ್ರಾಂಚಸ್ ಸೆಲೆಕ್ಟ್ ಮಾಡ್ಕೊಂಡು ನನ್ನ ಪ್ರಯಾರಿಟಿ ಲಿಸ್ಟ್ ಪ್ರಕಾರ ಇಟ್ಕೊಂಡಿರೋದು. ಸೊ ಇದನ್ನು ಸೇವ್ ಆ್ಯಂಡ್ ಸಬ್ಮಿಟ್ ಕೊಡ್ತೀನಿ. ಸೊ ನೀವು ಪ್ರತಿಯೊಂದು ಕಾಲೇಜ್ಗೆ ಹಾಕಾದ್ಮೇಲೂ ಕೂಡ ಸೇವ್ ಆ್ಯಂಡ್ ಸಬ್ಮಿಟ್ನ ಕೊಡಿ. ಆ್ಯಂಡ್ ಇಲ್ಲಿ ಕೆಳಗಡೆ ಹೇಳಿದ್ದಾರೆ ಲೈಕ್ ಸೇವ್ ಆ್ಯಂಡ್ ಸಬ್ಮಿಟ್ನ ಎವ್ರಿ 2 minutes ಒನ್ಸ್ ಕ್ಲಿಕ್ ಮಾಡ್ತಾ ಇರಿ ಅಂತ, ಸೊ ದಟ್ ಇಟ್ ವಿಲ್ ಗೆಟ್ ಅಪ್ಡೇಟೆಡ್. ಇಲ್ಲಿ ರೈಟ್ ಸೈಡ್ ಸ್ಕ್ರೀನ್ ಏನು ಕಾಣ್ತಿದೆಯೋ ರೈಟ್ ಸೈಡ್ ಸ್ಕ್ರೀನಲ್ಲಿ ನೀವು ಯಾವ್ಯಾವ ಕಾಲೇಜಸ್ ನಿಮ್ಮ ಪ್ರಯಾರಿಟಿ ಪ್ರಕಾರ ಹಾಕಿದ್ದೀರಾ ಅನ್ನೋದು ಡಿಸ್ಪ್ಲೇ ಆಗ್ತಿರುತ್ತೆ. ಸೊ ಈ ಲೆಫ್ಟ್ ಸೈಡ್ ಸ್ಕ್ರೀನಿಂದ ನೀವು ಯಾವ್ಯಾವ ಕಾಲೇಜಸ್ನ ಹಾಕಿರ್ತೀರಾ ಅದು ರೈಟ್ ಸೈಡಲ್ಲಿ ಅದೇ ಥರ ನಿಮ್ಮ ಪ್ರಯಾರಿಟಿ ಪ್ರಕಾರ ಇಲ್ಲಿ ರೈಟ್ ಸೈಡ್ ಬಂದು ಸ್ಟೋರ್ ಆಗುತ್ತೆ. ಸೊ ಇಲ್ಲಿ ಲಿಮಿಟ್ ಅನ್ನೋದಿಲ್ಲ ಆಪ್ಷನ್ ಎಂಟ್ರಿಲಿ, ನೀವು ಎಷ್ಟು ಕಾಲೇಜ್ ಬೇಕಾದರೂ ಸೆಲೆಕ್ಟ್ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಒಂದೇ ಕಾಲೇಜಲ್ಲಿ ಎಷ್ಟು ಬ್ರಾಂಚ್ ಬೇಕಾದ್ರೂ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ನಿಮ್ಮ ರ್ಯಾಂಕ್ ಏನಿದೆಯೋ ಅದ್ರ ಪ್ರಕಾರ ಸೆಲೆಕ್ಟ್ ಮಾಡಿ ಪ್ರಯಾರಿಟಿ ಲಿಸ್ಟ್ನ ಮಾಡಿ ಇಟ್ಕೊಂಡಿರಿ. ಇಫ್ ಇನ್ ಕೇಸ್ ನೀವೇನಾದ್ರು ಇನ್ನೂ ಪ್ರಯಾರಿಟಿ ಲಿಸ್ಟ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ ಅಂತಂದರೆ, ನಾನು ಮೊದಲೇ ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ ಪ್ರಯಾರಿಟಿ ಲಿಸ್ಟ್ನ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಲಾಸ್ಟ್ ಇಯರ್ ನಾನು ಕಟ್ ಆಫ್ ಯೂಸ್ ಮಾಡಿಕೊಂಡು. ಸೊ ಅಲ್ಲಿ ಆ ವಿಡಿಯೋದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ. ಸೊ ಪ್ಲೀಸ್ ಟು ಚೆಕ್ ಇಟ್ ಔಟ್. ಸೊ ಈಗ ಹಾಕಿರೋ ಆಪ್ಷನ್ಸು ನಮಗೆ ಇಲ್ಲಿ ರೈಟ್ ಸೈಡ್ ಇರೋ ಸ್ಕ್ರೀನಲ್ಲಿ ಅಪ್ಡೇಟ್ ಆಗಿರುತ್ತೆ, ಆಯಿತಾ. ಸೊ ಇದಾದಮೇಲೆ ಇವಾಗ ನಂದು MS ರಾಮಯ್ಯದಲ್ಲಿ ಇಷ್ಟು ನನ್ನ ಫಸ್ಟ್ 3 ಪ್ರಯಾರಿಟಿ ಲಿಸ್ಟಲ್ಲಿ ಈ ಕಾಲೇಜಲ್ಲಿ ಇಷ್ಟು ಬ್ರಾಂಚಸ್ ಇತ್ತು. ಸೊ ಇವಾಗ ನೆಕ್ಸ್ಟ್ ಬಂದು ನನ್ನ ದಯಾನಂದ ಸಾಗರಲ್ಲಿ ಇನ್ನೊಂದೆರಡು ಲಿಸ್ಟ್ ಇದೆ. ಸೊ ಇದೇ ಥರ ನಿಮ್ಮ ಲಿಸ್ಟ್ನು ಕೂಡ ನೀವು ಹಾಕ್ತಾ ಹೋಗ್ಬೋದು. ನಿಮ್ದು ಎಷ್ಟು ಕಾಲೇಜಸ್ ಇದೆಯೋ ಅಷ್ಟೂ ಹಾಕ್ಬೋದು, ಯಾವುದೇ ಕಾರಣಕ್ಕೂ ಲಿಮಿಟ್ ಅಂತ ಇಲ್ಲ. ಆ್ಯಂಡ್ ಮತ್ತು ಒಂದೇ ಕಾಲೇಜಲ್ಲಿ ಎಷ್ಟು ಬ್ರಾಂಚ್ ಬೇಕಾದ್ರೂ ಹಾಕ್ತಾ ಹೋಗ್ಬೋದು, ಇಟ್ ಡಸಂಟ್ ಮ್ಯಾಟರ್. ನಿಮ್ಮ ಪ್ರಯಾರಿಟಿ ಲಿಸ್ಟ್ ಪ್ರಕಾರ ಹೇಗಿರುತ್ತೋ ಆ ಥರ ಹಾಕ್ತಾ ಹೋಗಿ. ಸೊ ಇಲ್ಲಿ ನನ್ನ ಪ್ರಯಾರಿಟಿ ಲಿಸ್ಟಲ್ಲಿ ಸೊ ಇವಾಗ ದಯಾನಂದ ಸಾಗರಲ್ಲಿ 4th ಪ್ರಯಾರಿಟಿ ಬಂದು ಏರೋನಾಟಿಕಲ್ ಇಂಜಿನಿಯರಿಂಗ್ ಇದೆ, ಆ್ಯಂಡ್ 5th ಪ್ರಯಾರಿಟಿ ಬಂದು ಆಟೋಮೊಬೈಲ್ ಇಂಜಿನಿಯರಿಂಗ್ ಇದೆ ಆ್ಯಸ್ ಪರ್ ಮೈ ಪ್ರಯಾರಿಟಿ ಲಿಸ್ಟ್. ಸೊ ನಾನು ರ್ಯಾಂಡಮಾಗಿ ಪಿಕ್ ಮಾಡ್ತಿರೋದು ಅಂತ ಮೊದಲೇ ಹೇಳಿದ್ದೀನಿ. ಸೊ ಯಾವುದೇ ಕಾರಣಕ್ಕೂ ಇದನ್ನು ಫಾಲೋ ಮಾಡೋಕ್ಕೆ ಹೋಗ್ಬಿಡಿ, ಅಂದರೆ ಪ್ರೊಸೀಜರ್ ಫಾಲೋ ಮಾಡಿ, ಬಟ್ ಇದೇ ಕಾಲೇಜಸ್ನ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗ್ಬಿಡಿ. ಸೊ ಈಗ 4th 5th ಹಾಕಾದ್ಮೇಲೆ ಸೇವ್ ಆ್ಯಂಡ್ ಸಬ್ಮಿಟ್ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೇವ್ ಆ್ಯಂಡ್ ಸಬ್ಮಿಟ್ ಒತ್ತಾದಮೇಲೆ
ಇಲ್ಲಿ ನೀವು ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಸೊ ಅಪ್ಡೇಟ್ ಆಗಿದೆ, ಲೈಕ್ ಲಾಸ್ಟಲ್ಲಿ ಅಪ್ಡೇಟ್ ಆದಮೇಲೆ ನೀವು ಯಾವುದೇ ಥರದ್ದು ಮತ್ತೆ ಇವಾಗ ಅಕಸ್ಮಾತ್ ಈಗ ಲಾಗೌಟ್ ಆಗಿ ಮತ್ತೆ ಲಾಗಿನ್ ಆದರೂ ಕೂಡ ನಿಮ್ಮ ಪ್ರಿಯಾರಿಟಿ ಲಿಸ್ಟ್ ಏನಿದೆಯೋ ಅಂದರೆ ಆಪ್ಷನ್ ಎಂಟ್ರಿ ಮಾಡಿರೋ ಲಿಸ್ಟ್ ಅದೇ ಥರ ಇರುತ್ತೆ. ಬೇಕಾದರೆ ನೀವು ರಿಅರೇಂಜ್ ಮಾಡ್ಕೋಬೋದು. ಇವಾಗ 1 ಇರೋದು 5 ಹಾಕ್ಬೋದು, 5 ಇರೋದು 1ಗೆ ಹಾಕ್ಬೋದು. ಈ ಥರ ಎಲ್ಲ ರಿಅರೇಂಜ್ ಮಾಡ್ಕೋಬೋದು. ಇಫ್ ಇನ್ ಕೇಸ್ ನೀವು ಯಾವ್ದಾದ್ರು ಒಂದು ಕಾಲೇಜ್ನ ಡಿಲೀಟ್ ಮಾಡಬೇಕು ಅಂತಂದರೆ ಇಲ್ಲಿ ಹೋಗ್ಬಿಟ್ಟು 0 ಅಂತ ಅಮ್ಕಿದ್ರೆ ಇಟ್ ವಿಲ್ ಗೆಟ್ ಡಿಲೀಟೆಡ್. ಸೊ ಅಪ್ಡೇಟ್ ಮಾಡಿದಾಗ ನೋಡಿ, ಲೈಕ್ 2 ಅನ್ನೋ ನಂಬರ್ ಇರೋಲ್ಲ ಅಷ್ಟೇ, ನಿಮ್ಮ ಪ್ರಿಯಾರಿಟಿ ಲಿಸ್ಟ್ ಹೇಗಿರುತ್ತೋ ಅದೇ ಥರ ಇರುತ್ತೆ. ಬಟ್ ಎಕ್ಸೆಪ್ಟ್ 2 ಅದನ್ನು ನಾವು ಡಿಲೀಟ್ ಮಾಡಿದ್ದೀವಲ್ಲ, ಸೊ ಅದು ಡಿಲೀಟ್ ಆಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು 1 3 4 5 ಅಂತ ಇದೆ. ಸೊ ಇದೇ ಥರ ನೀವು ಅಗ್ರಿಗೂ ಮಾಡ್ಬೋದು ಆ್ಯಂಡ್ ವೆಟರ್ನರಿ ಸೈನ್ಸ್ಗೂ ಕೂಡ ಮಾಡ್ಬೋದಾಗಿರುತ್ತೆ. ಹೋಪ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ನಾನು ತೊಗೊಂಡಿರೋ ಕಾಲೇಜಸ್ನ ಯಾವುದಕ್ಕೂ ಪಿಕ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಅದಕ್ಕೋಸ್ಕರ ಅಂತ ಬರೀ 5 ಕಾಲೇಜ್ ತೊಗೊಂಡೆ. ಸೊ ಇವಾಗ ನೀವು ಸ್ಕ್ರೀನ್ ಕೆಳಗಡೆ ಅಲ್ಲಿ ನೋಡ್ತಿರ್ಬೋದು ಡೌನ್ಲೋಡ್ ಆಪ್ಷನ್ ಎಂಟ್ರಿ ರಿಪೋರ್ಟ್ ಅಂತ ಇದೆ. ಸೊ ದಟ್ ರೈಟ್ ಸೈಡ್ ಸ್ಕ್ರೀನಲ್ಲಿ ಸೊ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ನೀವು ರೈಟ್ ಸೈಡ್ ಸ್ಕ್ರೀನಲ್ಲಿ ಏನೆಲ್ಲ ಅಪ್ಡೇಟ್ ಆಗಿತ್ತು ಅದು ನಿಮಗೆ ಒಂದು PDF ಫಾರ್ಮಲ್ಲಿ ಸಿಗುತ್ತೆ. ಸೊ ನಿಮಗೆ ಒಂದು ಪ್ರೂಫ್ ಅಷ್ಟೇ ಅದು, ಲೈಕ್ ನಾನು ಈ ಥರ ಆಪ್ಷನ್ ಎಂಟ್ರಿ ಮಾಡಿದ್ದೀನಿ ಅದಕ್ಕೆ. ಸೊ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಸೊ ಇನ್ನೂ ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದನ್ನ ಬರೀಬೇಡಿ, ನೀವೇನು ಹೊಸಬ್ರಾಗಿದ್ದೀರಿ ಈ ಚಾನಲಿಗೆ. ಸೊ ಇನ್ನೂ ಏನೇನು ಬೇಕು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ, ಅದ್ರ ಬಗ್ಗೆನೂ ವೀಡಿಯೋ ಮಾಡ್ತಾಯಿರ್ತೀನಿ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಗಾಯ್ಸ್.